ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇದೆ ನೀಟ್ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಇಲ್ಲಿ ನೀವು ರಿಜಿಸ್ಟರ್ನ ಮಾಡ್ಕೋಬಾರ್ದಾ ಅನ್ನೋ ಒಂದು ಡೌಟ್ ಇದೆ. ಜೊತೆಗೆ ಇವಾಗ ಆಪ್ಷನ್ ಟ್ರೀ ಏನಾದರೂ ಸ್ಟಾರ್ಟ್ ಆಗುತ್ತಾ ಇವತ್ತು ಅನ್ನೋ ಡೌಟು ಕೂಡ ಇದೆ. ಇವೆರಡರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾ ಅನ್ನೋದೇ ಮೇಯ್ನ್ ಕ್ವಶನ್ ಮಾರ್ಕ್ ಇದೆ. ಮತ್ತು ಇವಾಗ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ CT ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರು ರಿಜಿಸ್ಟರ್ ಮಾಡ್ಕೊಳ್ಳಿ. ಲಿಂಕ್ ಎಲ್ಲ ಆ್ಯಕ್ಟಿವೇಟ್ ಆಗಿದೆ, ಇವತ್ತು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು KA ನೋಟಿಫಿಕೇಶನ್ ಪ್ರಕಾರ ಡೇಟ್ ಎಕ್ಸ್ಟೆಂಡ್ ಆದರೂ ಕೂಡ ಆಗ್ಬೋದು ರಿಜಿಸ್ಟ್ರೇಷನ್ಗೆ. ಅದು KA ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೀವು ಯಾರ್ಯಾರು ರಿಜಿಸ್ಟರ್ ಮಾಡ್ಕೋಬಾರ್ದು ಅನ್ನೋದನ್ನ ಫಸ್ಟ್ ಕ್ಲಾರಿಫೈ ಮಾಡ್ತೀನಿ. ಯಾಕಂದರೆ ಸಾಕಷ್ಟು ಜನಕ್ಕೆ ಇದು ಕನ್ಫ್ಯೂಷನ್ ಇದ್ದೇ ಇದೆ. ಏನಾದರೂ CT ಅಪ್ಲಿಕೇಶನ್ನ ಫಿಲಪ್ ಮಾಡಿದರೆ ಅಥವಾ ನೀಟ್ ಕೌನ್ಸಿಲಿಂಗ್ಗೆ ಅಪ್ಲೈ ಮಾಡಿದ್ರೆ ಅಂದರೆ ನೀವು ಯಾರು ಕೂಡ ಈ ಒಂದು ಲಿಂಕ್ನ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ. ನಿಮಗೆ ಕನ್ಫರ್ಮೇಷನ್ ಬೇಕಲ್ವಾ, ನೀವು ಅಪ್ಲೈ ಮಾಡಿದ್ರಾ ಇಲ್ವಾ ನೀವು ಅನ್ನೋದು. ಅದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನಿಮ್ಮದು ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೋತೀರಾ, ನೀಟ್ ರೋಲ್ ನಂಬರ್ನ ಅಪ್ಡೇಟ್ ಮಾಡಿಬಿಟ್ಟು CTಗೆ ಅಪ್ಲೈ ಮಾಡಿರೋರು. ಆವಾಗ ನಿಮ್ಮದು ಇಲ್ಲಿ ನೀಟ್ ರೋಲ್ ನಂಬರ್ ಬಂದಿರುತ್ತೆ, ನಿಮ್ಮ ನೀಟ್ ಸ್ಕೋರ್ ಬಂದಿದೆ, ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿದೆ ಅಂದರೆ ನೀವು ನೀಟ್ ಕೌನ್ಸಿಲಿಂಗ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇವಾಗ ಫ್ರೆಶ್ ಆಗಿ ಅಂತ ಅರ್ಥ ಬರುತ್ತೆ. ಸರಿನಾ? ಮತ್ತು ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗಿರಲೇಬೇಕು. ಇದು ಮ್ಯಾಂಡೇಟರಿ. ಯಾಕೆಂದರೆ ಇಲ್ಲೇನು ಕೂಡ ಮೇಜರ್ ಚೇಂಜಸ್ ಇರಲ್ಲ. ಜಸ್ಟ್ ನಿಮ್ಮ ನೀಟ್ ರ್ಯಾಂಕಿಂಗ್ ಬಂದ್ಬಿಟ್ಟು ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಅಷ್ಟೇ. ಇಲ್ಲಿ CT ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಸೀಕ್ರೆಟ್ ಕೀ ಇತ್ತಲ್ಲ, ಸೇಮ್ ಸೀಕ್ರೆಟ್ ಕೀನೇ ಇರುತ್ತೆ. ಆದರೆ ಇಲ್ಲಿ ನೀಟ್ ರ್ಯಾಂಕಿಂಗ್ ಬಂದ್ಬಿಟ್ಟು ಅಪ್ಡೇಟ್ ಆಗಿದೆ. ಈ ರೀತಿ ಅಪ್ಡೇಟ್ ಆಗಿದೆ ಅಂದರೆ ನೀವು ನೀಟ್ ಕೋರ್ಸಸ್ಗೂ ಕೂಡ ಆಪ್ಷನ್ ಟ್ರೀ ಮಾಡೋಕ್ಕೆ ಎಲಿಜಿಬಲ್ ಆಗಿದ್ದೀರಾ. ಈ ಒಂದು ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇದೆ ಅಂದರೆ ಸರಿನಾ, ನೀವು ಜಸ್ಟ್ ಆಪ್ಷನ್ ಟ್ರೀಗೆ ವೆಯ್ಟ್ ಮಾಡಿ. ಮತ್ತು ಇಲ್ಲಿ ಆಪ್ಷನ್ ಟ್ರೀ ಬಗ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇದೆ. ಇವತ್ತು ಆಪ್ಷನ್ ಟ್ರೀ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತಾ ಅನ್ನೋದು ಕೂಡ ಇಷ್ಟೊಂದು ಜನಕ್ಕೆ ಡೌಟ್ ಇದೆ. ಇಲ್ಲಿ ಆಪ್ಷನ್ ಟ್ರೀ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವರು ಮಾರ್ಕ್ಸ್ ಯಾರ್ದು ಕಮ್ಮಿ ಬಂದಿದೆ, 250 300 ಒಳಗಡೆ ಇದೆ, ನೀವು ಕೂಡ ಎಲ್ಲರೂ ಕೂಡ ಮೆಡಿಕಲ್ ಸೀಟ್ಸ್ಗೆ ಟ್ರೈ ಮಾಡ್ತಾ ಇದ್ದೀರಾ ಎಷ್ಟೊಂದು ಜನ. ಇಲ್ಲಿ ನೀವು 1 ಕೋಟಿ ಕಟ್ಟೋಕ್ಕೂ ಕೂಡ ರೆಡಿ ಆಗಿದ್ದೀರಾ ಮೆಡಿಕಲ್ ಕೋರ್ಸಸ್ಗೆ. ಆದರೆ ನಿಮಗೆ ಸೀಟ್ ಸಿಗಲ್ಲ ಅನ್ನೋದೇ ಒಂದು ಕನ್ಫ್ಯೂಷನ್ ಆಗಿರುತ್ತೆ. ಇಲ್ಲಿ ನೀವು 1 ಕೋಟಿನಾರ ಕಟ್ಟಿ ಅಥವಾ ನೀವೊಂದು ಗೌರ್ಮೆಂಟ್ ಕೋಟಾ ಹೋಗಿ 1 ಲಕ್ಷನಾರ ಕಟ್ಟಿ ಸೇಮ್ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲೇ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ನಿಮಗೆ ಡೈರೆಕ್ಟ್ ಅಡ್ಮಿಷನ್ ಅನ್ನೋದು ಮೆಡಿಕಲ್ ಕೋರ್ಸಸ್ಗೆ ಇರೋದಿಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಸರಿನಾ? ಯಾಕೆಂದರೆ ಎಷ್ಟೊಂದು ಜನ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀನಿ ಅಂತ ಅವರು ಕೇಳ್ಬೋದು. ಆದರೆ ಆ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಬೇಕು ಅಂದ್ರೂ ಕೂಡ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಮತ್ತು ಬಿಲೋ 300 ಇರೋರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ GMP ಸೀಟ್ಸ್ ಅಲೋಟ್ ಆಗೋದು ತುಂಬಾ ಕಷ್ಟ ಇದೆ. ಮ್ಯಾನೇಜ್ಮೆಂಟ್ ಸೀಟ್ಸು ನಿಮಗೆ ಬೇಕಂದರೆ NRI ಕನ್ವರ್ಷನ್ ಮಾಡಿ ಆ ರೀತಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ತೆಲುಗು ಮೈನಾರಿಟಿ ಸರ್ಟಿಫಿಕೇಟ್ಸ್ನು ಕೂಡ ಡೂಪ್ಲಿಕೇಟ್ ಮಾಡ್ತಾರೆ. ಆ ರೀತಿಯೂ ಕೂಡ ಆಗಿದೆ. ತೆಲುಗು ಮೈನಾರಿಟಿಗಿಂತ NRI ಕನ್ವರ್ಷನ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. NRI ಯಾರು ಸ್ಪಾನ್ಸರ್ಶಿಪ್ ಮಾಡಿದ್ರೆ ನೀವು ಈಸಿಯಾಗಿ ಕೂಡ ಅಡ್ಮಿಷನ್ ಆಗ್ಬೋದು. ಕಮ್ಮಿ ಮಾರ್ಕ್ಸ್ ಬಂದಿದ್ರು ಕೂಡ ಆ ರೀತಿಯೂ ಕೂಡ ನಡೆಯುತ್ತೆ. ಆದರೆ ಅಲ್ಲಿ ನಿಮಗೆ NRI ಅಂತ ಬಂದಾಗ ನಿಮಗೆ 1 CR ಆಗುತ್ತೆ 5 ಇಯರ್ಸ್ಗೆ. ಕಾಲೇಜ್ ಮೇಲೆ ಕೂಡ ಡಿಪೆಂಡ್. ಒಂದು 10 to 20 lakhs ಹೆಚ್ಚು ಕಮ್ಮಿ ಆಗುತ್ತೆ, ಜಾಸ್ತಿ ಕಮ್ಮಿ ಆಗುತ್ತೆ 1 CR ಮೇಲೆ. ಯಾರ್ಯಾರು ಗೌರ್ಮೆಂಟ್ ಕೋಟಾ ಮತ್ತು ಪ್ರೈವೇಟ್ ಕೋಟಾ ಸೀಟ್ಸ್ಗಳನ್ನ ನೋಡ್ತಾ ಇದ್ದೀರಾ ಮತ್ತು ಆಪ್ಷನ್ ಟ್ರೀ ಮಾಡೋಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದೀರಾ, ನೀವು ಕರೆಕ್ಟಾಗಿ ಆಪ್ಷನ್ ಟ್ರೀನ ಮಾಡಬೇಕಾಗುತ್ತೆ. ನಿಮ್ಗೆ ಆಪ್ಷನ್ ಟ್ರೀ ಬಗ್ಗೆ ಐಡಿಯಾನೇ ಇಲ್ಲ ಅಂದರೆ ಎಡು ಸ್ಮಾರ್ಟಿಂದ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈನೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀಟ್ ಆಪ್ಷನ್ ಟ್ರೀ ಕೋರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರತಿಯೊಂದು ರೌಂಡ್ ಆದಮೇಲೆ ಕೂಡ ನಿಮಗೆ ಕಟ್ ಆಫ್ ಅನಾಲಿಸಿಸ್ನ ಮಾಡಿಬಿಟ್ಟು ನಿಮಗೆ ಇಲ್ಲಿ ವೀಡಿಯೋಗಳು ಅಪ್ಡೇಟ್ ಬರ್ತಾ ಇರುತ್ತೆ. ಅಲ್ಲಿ ನಿಮಗೆ ಯಾವ ರೀತಿ ಕಾಲೇಜ್ನ ಅರೇಂಜ್ ಮಾಡಬೇಕು, ಡಿಲೀಟ್ ಮಾಡ್ಕೋಬೇಕು, ಮಾಡಿಫೈ ಮಾಡಬೇಕು ಅಂತ ಈಚ್ ರೌಂಡ್ ಆದಮೇಲೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀವಿ. ಮತ್ತು ಇಲ್ಲಿ ನಿಮಗೆ ಕಾಲೇಜ್ ಲಿಸ್ಟು ಕೂಡ ಇರುತ್ತೆ ಆಪ್ಷನ್ ಟ್ರೀಗೆ. ಅದನ್ನ ಚೆಕ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಈ ಒಂದು ಕೋರ್ಸ್ ಯೂಸ್ಫುಲ್ ಆಗುತ್ತೆ. ನಿಮಗೆ ಆಪ್ಷನ್ ಟ್ರೀ ಬಗ್ಗೆ ತುಂಬಾ ಐಡಿಯಾ ಇಲ್ಲ ಅಂದರೆ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇದೆ, ಇವತ್ತು ಆಪ್ಷನ್ ಟ್ರೀ ಸ್ಟಾರ್ಟ್ ಆಗುತ್ತಾ, ಯಾವೊಂದು ಟೈಮ್ಗೆ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಈ ಒಂದು ಶೆಡ್ಯೂಲ್ ಏನಿದೆಯಲ್ಲ, ಇದು ಕಂಪ್ಲೀಟ್ಲಿ ಎಲ್ಲ ಡೇಟ್ಸು ಕೂಡ ಚೇಂಜಸ್ ಆಗುತ್ತೆ, ಹಿಂದೆ ಮುಂದೆ ಹೋಗುತ್ತೆ. ಯಾಕೆ ಅಂದರೆ ಇಲ್ಲಿ 7ನೇ ತಾರೀಕು ಬರಬೇಕಾಗಿರೋಂಥ ರಿಸಲ್ಟ್ ಏನಾಗ್ತಿದೆ ಅಂದರೆ ಇವತ್ತು 9ನೇ ತಾರೀಕು ಸಂಜೆ 6 ಗಂಟೆಗೆ ಬರ್ತಿದೆ KCT ಮಾಕ್ ರೌಂಡ್ ರಿಸಲ್ಟು. ಅದರಿಂದ ಏನಾಗುತ್ತೆ ಅಂದರೆ ನೀಟ್ ಆಪ್ಷನ್ ಟ್ರೀ ಬಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ನಿಮಗೆ ನಾಳೆ ಒಂದು ಸ್ಟಾರ್ಟ್ ಆಗ್ಬೋದು, ಸರಿನಾ? ಮತ್ತು ಈ ಒಂದು ರಿವೈಸ್ ಶೆಡ್ಯೂಲ್ ಏನಿದೆಯಲ್ಲ, KA ಇವತ್ತು ನಿಮಗೆ ನೋಟಿಫೈ ಮಾಡ್ಬೋದು. ವೆಯ್ಟ್ ಮಾಡಿ. ಆಪ್ಷನ್ ಟ್ರೀ ಇವತ್ತು ಮೆಡಿಕಲ್ದು ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಥರದ ಗ್ಯಾರಂಟಿ ಇಲ್ಲ. ಓವರಾಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದರೆ, ಇಲ್ಲಿ ಡೆಂಟಲ್, MBBS, ಆಯುಷ್ ಕೌನ್ಸಿಲಿಂಗ್ 3 ಕೂಡ ಒಡಕೆ ನಡೆಯುತ್ತೆ. ನೀವೇನಾದರೂ CT ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀರಾ, ನೀಟ್ ರೋಲ್ ನಂಬರ್ನ ಅಪ್ಡೇಟ್ ಮಾಡಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಹೊಸದಾಗಿ ರಿಜಿಸ್ಟರ್ ಮಾಡೋ ಅಗತ್ಯ ಇರಲ್ಲ. ನೀವು ಇವೆರಡು ಕೆಲಸ ಮಾಡಿಲ್ಲ ಅಂದರೆ ನೀವು ಹೊಸದಾಗಿ ರಿಜಿಸ್ಟರ್ನ ಮಾಡ್ಕೊಳ್ಳಿ, ಸರಿನಾ? ಆಪ್ಷನ್ ಟ್ರೀಲಿ ಕರೆಕ್ಟಾಗಿ ಕಾಲೇಜಸ್ನ ಕೊಡಿ. ಯಾಕೆಂದರೆ ಪ್ರಿಯಾರಿಟಿ ಅನ್ನೋದೇ ಆಪ್ಷನ್ ಟ್ರೀಲಿ ಮ್ಯಾಟ್ರ್ ಆಗೋದು, ಅದಕ್ಕೋಸ್ಕರ. ಮತ್ತು ಇಲ್ಲಿ ಯಾರ್ಯಾರು ಮ್ಯಾನೇಜ್ಮೆಂಟ್ ಸೀಟ್ನ ನೋಡ್ತಾ ಇದ್ದೀರಾ, ಡೈರೆಕ್ಟ್ ಅಡ್ಮಿಷನ್ ನೋಡ್ತಾ ಇದ್ದೀರಾ, ಬಿಲೋ 300 ಸ್ವಲ್ಪ ಕೇರ್ಫುಲ್ ಆಗಿ ಒಂದು ಕೌನ್ಸಿಲಿಂಗ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಮೇಯ್ನಾಗಿ ಇವತ್ತು ಆಪ್ಷನ್ ಟ್ರೀ ಸ್ಟಾರ್ಟ್ ಆಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ.
ಮತ್ತು ಸ್ಟಾರ್ಟ್ ಆದರೂ ಕೂಡ ಇವತ್ತು 8 ಗಂಟೆ ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಡೇಟ್ ಪೋಸ್ಟ್ಪೋನ್ ಆಗುತ್ತೆ. ಇದು KML ಡಿಪೆಂಡ್ ಆಗುತ್ತೆ. ರಿವೈಸ್ ನೋಟಿಫಿಕೇಶನ್ ಬರೋವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.